2026ರ IPL ಸೀಸನ್ ಒಂಥರ ಸ್ಪೆಷಲ್ ಸೀಸನ್. ಯಾಕಂದ್ರೆ ಈ ಸಲ ಎಲ್ಲರೂ ಕೂಡ ಇಂಡಿಯನ್ ಕ್ಯಾಪ್ಟನ್ಗಳ ಮೂಲಕವೇ ಟೂರ್ನಿ ಆರಂಭ ಆಗ್ತಿದೆ. ಬುಧವಾರ ಕ್ಯಾಪ್ಟನ್ಸ್ ಮೀಟ್ ಆಗಿದ್ದು ಟ್ರೋಫಿ ಜೊತೆ ಫೋಟೋ ಶೂಟ್ ಕೂಡ ನಡೆಯಿತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಾಯಕರ ಸಭೆಯಲ್ಲಿ ಒಂದು ಗಂಭೀರ ವಿಚಾರವನ್ನು ಕೂಡ ಚರ್ಚೆ ಮಾಡಲಾಗಿದೆ. ವಿರೋಧದ ಅಲೆ ಎದ್ದಿದೆ. ಸೊ ಅದುವೇ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ. ಅಷ್ಟಕ್ಕೂ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ಗೆ ನಾಯಕರು ಆಪೋಸ್ ಮಾಡ್ತಿರೋದು ಯಾಕೆ? BCCI ಕೊಟ್ಟಿರುವಂಥ ಕ್ಲಾರಿಟಿ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲಿ 2023ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ತರಲಾಗಿದೆ. ಆದರೆ ಈ ನಿಯಮದ ಬಗ್ಗೆ ಮೊದಲಿಂದಲೂ ಕೂಡ ಪರ ವಿರೋಧ ಎರಡೂ ಕೂಡ ಇದೆ. ಈಗ 2026ರ IPLಗೂ ಮುನ್ನ ನಡೆದಂಥ ನಾಯಕರ ಸಭೆಯಲ್ಲಿ ಮತ್ತೆ ಈ ವಿಚಾರ ಚರ್ಚೆಯಾಗಿದೆ. ಸಾಕಷ್ಟು ನಾಯಕರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ರೂಲ್ಸ್ನ ಅಗತ್ಯ ಇಲ್ಲ ಎಂದಿದ್ದಾರೆ. ಕೆಲವು ನಾಯಕರು ಇದು ತಂಡದ ಸಮತೋಲನದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಿದ್ದಾರೆ. ಹಾಗೆ ಆಲ್ರೌಂಡರ್ಗಳ ವ್ಯಾಲ್ಯೂ ಕೂಡ ಕಡಿಮೆ ಮಾಡುತ್ತೆ ಎಂದಿದ್ದಾರೆ. ಸಭೆಯಲ್ಲಿ IPL ಅಧ್ಯಕ್ಷ ಅರುಣ್ ಸಿಂಗ್ ಧುಮಾಲ್ ಹಾಗೆ COO ಹೇಮಂಗ್ ಅಮೀನ್ ಜೊತೆಗೆ ಹಿರಿಯ BCCI ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಆದರೆ BCCI ಮಾತ್ರ 2027ರವರೆಗೆ ಈ ನಿಯಮವನ್ನು ರದ್ದು ಮಾಡೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಸೊ ಅಷ್ಟಕ್ಕೂ ಏನಿದು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಅನ್ನೋದನ್ನ ಮೊದಲು ನೋಡೋಣ. 2023ರ IPLನಲ್ಲಿ ಮೊದಲ ಬಾರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಜಾರಿಗೆ ತರಲಾಗುತ್ತೆ. ಸೊ ಈ ನಿಯಮದ ಪ್ರಕಾರ ಎಲ್ಲಾ ತಂಡಗಳಿಗೂ ಕೂಡ 11 ಆಟಗಾರರ ಬದಲಿಗೆ 12 ಆಟಗಾರರನ್ನ ಆಡಿಸುವಂತ ಅವಕಾಶವನ್ನ ನೀಡುತ್ತೆ. ಸೊ ಮೊದಲ ಇನ್ನಿಂಗ್ಸ್ ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬದಲಿ ಆಟಗಾರರನ್ನ ಆಡಿಸಬಹುದು. ಸೊ ಬೇರೆ ಪಂದ್ಯಗಳಲ್ಲಿ ಬದಲಿ ಆಟಗಾರ ಅಂದ್ರೆ ಆತ ಫೀಲ್ಡಿಂಗ್ ಮಾತ್ರ ಮಾಡಬಹುದಾಗುತ್ತೆ. ಸೊ ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡೋಕೆ ಆತನಿಗೆ ಅವಕಾಶ ಇರೋದಿಲ್ಲ. ಆದರೆ IPLನ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಲ್ಲಿ ಬದಲಿ ಆಟಗಾರನಾಗಿ ಕಣಕ್ಕಿಳಿದಂಥ ಆಟಗಾರ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಕೂಡ ಮಾಡಬಹುದು. ಸೊ ಒಂದು ತಂಡ ಯಾವುದೇ ಹಂತದಲ್ಲಿ ಬೇಕಾದರೂ ಕೂಡ ಬದಲಿ ಆಟಗಾರನ ಬದಲಾವಣೆ ಮಾಡಿಕೊಳ್ಬಹುದು. ಈ ಅವಕಾಶ ಇರೋದ್ರಿಂದ ತಂಡಕ್ಕೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಬಲಿಷ್ಠಪಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಆದರೆ ಈ ನಿಯಮದಿಂದಾಗಿ ಆಲ್ರೌಂಡರ್ ಆಟಗಾರರ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಫ್ರಾಂಚೈಸಿಗಳು ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಬ್ಯಾಟರ್ ಅಥವಾ ಬೌಲರ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಸೊ ಅವರನ್ನ ಮಾತ್ರ ಬದಲಿಯಾಗಿ ಮಾಡಿಕೊಳ್ತಿದ್ದಾರೆ. ಇದರಿಂದ ಆಲ್ರೌಂಡ್ ಆಟಗಾರರಿಗೆ ಅವಕಾಶಗಳು ಕಡಿಮೆ ಆಗ್ತಿದೆ. ಹೀಗಾಗಿ ಕ್ರಿಕೆಟ್ನಲ್ಲಿ ಆಲ್ರೌಂಡರ್ಗಳ ಮಹತ್ವ ಕಡಿಮೆಯಾಗುತ್ತೆ ಅನ್ನೋದು ಆಟಗಾರರು ಜೊತೆಗೆ ನಾಯಕರ ವಾದ ಆಗಿದೆ. ಇದೇ ಕಾರಣಕ್ಕೆ ಮೊದಲಿಂದಲೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಇರ್ಬೋದು ಅಥವಾ ರೋಹಿತ್ ಶರ್ಮಾ ಇರ್ಬೋದು, ಜೊತೆಗೆ ವಿರಾಟ್ ಕೊಹ್ಲಿ ಸೇರಿದಂತೆ ಸಾಕಷ್ಟು ಹಿರಿಯ ಆಟಗಾರರು ಈ ನಿಯಮವನ್ನು ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ. ಇತ್ತೀಚೆಗೆ ಅಕ್ಷರ್ ಪಟೇಲ್ ಕೂಡ ಇದನ್ನ ವಿರೋಧ ಮಾಡಿದ್ರು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಸದ್ಯಕ್ಕಂತೂ ರದ್ದು ಮಾಡೋಕೆ ಸಾಧ್ಯನೇ ಇಲ್ಲ. ಯಾರೆಷ್ಟೇ ಅಪೋಸ್ ಮಾಡಿದ್ರು ಸದ್ಯಕ್ಕೆ ಕ್ಯಾನ್ಸಲ್ ಮಾಡಲ್ಲ. ಯಾಕಂದ್ರೆ 2025ರ IPLಗೂ ಮುನ್ನ ಮತ್ತೆ 3 ವರ್ಷಗಳ ಕಾಲ ಈ ನಿಯಮವನ್ನ BCCI ವಿಸ್ತರಣೆ ಮಾಡಿದೆ. ಪರಿಣಾಮ 2027ರವರೆಗೆ ಈ ನಿಯಮ ಜಾರಿಯಲ್ಲಿದ್ದೇ ಇರುತ್ತೆ. ಸೊ IPLನಲ್ಲಿ 20ನೇ ಸೀಸನ್ ಕಂಪ್ಲೀಟ್ ಆದ ನಂತರವೇ ಮತ್ತೆ ಈ ಬಗ್ಗೆ ಇರಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಬೇಕಾ ಅಥವಾ ಬೇಡವಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.